ಉಸ್ತುವಾರಿಯಾಗಿ ಬಹಳಷ್ಟು ಆಕ್ಟಿವ್ ಆಗಿ ಇಡೀ ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ನ ಪ್ರೊಟೆಸ್ಟ್ಗಳನ್ನ ಆರ್ಗನೈಸೇಷನ್ ಅನ್ನ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೂಲತಃ ನಮ್ಗೆ ಹರಿಯಾಣದವರಾದ್ರೂ ಕೂಡ ಸುಮಾರು ಹಿಮಾಚಲ ಪ್ರದೇಶದಲ್ಲಿ ಕೂಡ ಅವರು ಯೂತ್ ಕಾಂಗ್ರೆಸ್ನ ಸೆಕ್ರೆಟರಿಯಾಗಿ ಬಹಳಷ್ಟು ಮಿಲಿಟೆಂಟ್ ಆದಂತ ಹೋರಾಟಗಳನ್ನು ಮಾಡಿ ಕರ್ನಾಟಕಕ್ಕೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಅದೇ ರೀತಿಯಂತ ಸಕ್ರಿಯತೆಯನ್ನು ಕರ್ನಾಟಕದಲ್ಲಿ ಕೂಡ ಅವರು ಕಾಣಿಸ್ತಾ ಇದ್ದಾರೆ. ಅವರು ಇವತ್ತು ಸಭೆಗೆ ಬಹಳ ಇಂಪಾರ್ಟೆಂಟ್ ಅನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅವರಿಗೆ ಮತ್ತೊಂದು ಸಲ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬರು ತಾರಿಕ್ ಭಗವಾನ್ ಜಿ ಅವರು ನಮ್ಮ ಕರ್ನಾಟಕದ ಕೋ ಇನ್ಚಾರ್ಜ್ ಆಗಿ ಅವರು ಆಯ್ಕೆ ಆಗಿದ್ರೆ ಅವರು ಕೂಡ ಇಡೀ ದೇಶಾದ್ಯಂತ ಬಹಳಷ್ಟು ಯೂತ್ ಕಾಂಗ್ರೆಸ್ ಅನ್ನ ಅಭಿವೃದ್ಧಿ ಕಟ್ಟಲಿಕ್ಕೆ ಎಲ್ಲ ಪರ್ಸನಲ್ ಲೈಫ್ ಅನ್ನು ಕೂಡ ಡೆಡಿಕೇಟ್ ಮಾಡಿ ಅವರು ಇವತ್ತು ನಮ್ಮ ಕೋಲಾರ ಬಂದಿದ್ದು. ಅವರಿಗೆ ಕೋಲಾರ ಯೂತ್ ಕಾಂಗ್ರೆಸ್ ನ ಜಿಲ್ಲಾ ಸಮಿತಿಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ನಾನು ತಾರಿಕ್ ಭಗವಾನ್ ಜಿ ಅವರಿಗೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿಗಳು ಆಗಿರುವಂತವರು ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ್ ಗೌಡರು ಈ ಸಭೆಗೆ ಆಗಮಿಸಬೇಕಾಗಿತ್ತು. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬದ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಎಲ್ಲ ಕೂಡ ನಡೀತಾ ಇರೋದ್ರಿಂದ ಅವರು ತುರ್ತಾಗಿ ಅದೆಲ್ಲ ಕೂಡ ಕೆಲಸದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಬರ್ಲಿಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವ್ರಿಗೂ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿಗಳು ಮತ್ತು ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ನಮ್ಮ ಬಾಲಾ ಪ್ರದೀಪ್ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರಿನವರೇ ಆದಂತಹ ಮತ್ತು ಯೂತ್ ಕಾಂಗ್ರೆಸ್ನ ಲೀಗಲ್ ಸೆಲ್ನ ರಾಜ್ಯ ಅಧ್ಯಕ್ಷರು ಆಗಿರುವಂತಹ ನಮ್ಮ ಶ್ರೀಧರ್ ಜಾಧವ್ ಅವರು ಆಗಮಿಸಿದರೆ ಅವರು ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ಈ ಸಭೆಗೆ ನಮ್ಮ ಯೂತ್ ಕಾಂಗ್ರೆಸ್ನ ರಾಜ್ಯ ಅಡ್ಮಿನ್ ಆಗಿರುವಂತಹ ಆಡಳಿತಾಧಿಕಾರಿ ಜನರಲ್ ಸೆಕ್ರೆಟರಿಯಾಗಿ ಬಹುತೇಕ ಸಂಘಟನೆ ಎಲ್ಲ ರೀತಿಯಂತ ಒಂದು ಕಮ್ಯುನಿಕೇಶನ್ ಮತ್ತು ರೂಪರೇಷೆಗಳನ್ನು ರೂಪಿಸುವುದನ್ನು ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದಂತ ಬಾಹುಬಲಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಸಭೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಫೀಫ್ ಪಾಷಾ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಸೈಡ್ ಸಭೆಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರುಗಳು, ಜನರಲ್ ಸೆಕ್ರೆಟರಿಗಳು, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸ್ವಾಗತವನ್ನು ಬಯಸ್ತಾರೆ. ಇನ್ನು ಕಠಿಣವಾದಂತಹ ನಿಯಮಗಳನ್ನು ಪಾಲಿಸಬೇಕು ಅಂತ ಈಗಾಗಲೇ ದೇಶದ ಜನರಿಗೆ ಅವರು ಸಂದೇಶ ಕೊಟ್ಟಿದ್ದಾರೆ. ಈಗ ನಾವು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ನರೇಂದ್ರ ಮೋದಿ ಅವರು ಈ ಮಾತು ಹೇಳ್ತಾ ಇದ್ರೆ ಅದನ್ನ ಬೆಂಬಲಿಸಿಕೊಂಡು ಕೆಲವರು ಪೋಸ್ಟ್ ಆಗ್ತಿದ್ದಾರೆ. ಏನಂತ, ದೇಶ ಪ್ರೇಮ ಇದ್ರೆ, ದೇಶಭಕ್ತಿ ಇದ್ರೆ ನೀವೆಲ್ಲರೂ ಕೂಡ ಇದನ್ನ ಪಾಲಿಸಿ. ನರೇಂದ್ರ ಮೋದಿ ಹೇಳ್ತಾ ಇರೋದು ದೇಶಭಕ್ತರಿಗೆ. ಹಾಗಾದ್ರೆ ದೇಶಕ್ಕಾಗಿ ಇದನ್ನೆಲ್ಲ ಮಾಡೋದಾದ್ರೆ ನರೇಂದ್ರ ಮೋದಿ ಕಳೆದ 12 ವರ್ಷಗಳಲ್ಲಿ ಹಾಗಾದ್ರೆ ದೇಶಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಲ್ಲ. ಏನ್ ಹೇಳಿದ್ರು, ನಿಮ್ ಎಲ್ಲರೂ ಕೂಡ ಅಚ್ಚರಿ 5 ಬಿಲಿಯನ್ ಡಾಲರ್ ಏನು ನಮ್ಮ ಎಕಾನಮಿ ಮಾಡ್ತೀನಿ ಅಂತ ಹೇಳಿದಂತ ನರೇಂದ್ರ ಮೋದಿ ಈ ದೇಶದ ಇವತ್ತು ಪೆಟ್ರೋಲ್ ಡೀಸೆಲ್ ಇಲ್ದಿರ ಎಲ್ಲರಿಗೂ ಆಗಲೇ ಸಮಯ ಬಹಳ ಆಗಿದೆ, ಬಹಳ ಹೊತ್ತಿಂದ ಕಾಯ್ತಾ ಇದ್ದೀರಾ. ಇದು ರಾಜಕೀಯ ಭಾಷಣ ಅಲ್ಲ, ಇದು ಸಂಘಟನಾತ್ಮಕವಾದಂತ ಒಂದು ಚರ್ಚೆ ಆಗಿರೋದ್ರಿಂದ ಪಕ್ಷದ ಏನ್ ರೀತಿ ನಾವು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸ್ತಿದ್ದೀವಿ. ನಾನು ನಿಮಗೆ ಬಹಳ ತನಕ ಮಾತಾಡಿ ಸಮಯನ ವ್ಯಕ್ತ ಮಾಡಲ್ಲ, ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಮತ್ತೆ ನಮ್ಮ ರಾಜ್ಯ ನಾಯಕರೆಲ್ಲ ನಿಮ್ಗೆ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಮೊದಲನೇದಾಗಿ ನಮ್ಗಿನ್ನ ಏನ್ ಈ ದೇಶದ ಪರಿಕಲ್ಪನೆ ಏನು ಹೇಳಿದ್ರಲ್ಲ ನಮ್ಮ ಅಣ್ಣರು, ಆ ರೀತಿ ದೇಶ ಕಟ್ಟೋದು ಯಾವ ರೀತಿ, ನಾವು ರಾಜ್ಯ ಕಟ್ಟೋದು ಯಾವ ರೀತಿ ಅನ್ನೋದಿದೆಯಲ್ಲ, ಅದಕ್ಕಿಂತ ಮೊದಲು ನಮ್ಮ ಮನಸ್ಸು, ನಮ್ಮ ಸುತ್ತಿರೋ ವಾತಾವರಣ ನಾವು ಕಟ್ಟಬೇಕಾಗಿದೆ. ನಮ್ಮಲ್ಲೇ ಸಣ್ಣ ಪುಟ್ಟ ವೈಮನಸ್ಸು, ಈಗ ಅವ್ರು ಲೀಡರ್ ಆಗ್ತಾರೆ ಅಂತ ನಾನು ಹಿಂದಿರೋದು, ನಾವು ಲೀಡರ್ ಆಗ್ತೀವಿ ಅಂತ ಅವ್ರು ಹಿಂದಿರೋದು, ಆ ರೀತಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟು ಮೊದಲು ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಒಂದು ಮನೆ, ಒಂದು
ಕುಟುಂಬ ಅನ್ನೋ ರೀತಿಲಿ ಮೊದಲೇ ನಾವು ಇರ್ಬೇಕಂತ ನನ್ನ ಮನಸ್ಸಲ್ಲಿ ಅನ್ಸಿರೋದ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಹೇಳ್ತಾ ಇದ್ದೀನಿ ಕೇಳಿ. ಎಷ್ಟೋ ಜನ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೋಸ್ಕರ ತ್ಯಾಗ ಬಲಿದಾನಗಳು ಆಗೋಗಿದೆ. ನಮ್ಗೆಲ್ಲ ದೇಶಕ್ಕೋಸ್ಕರ ಹೋರಾಡ ಅವಕಾಶಗಳು ಸಿಕ್ಕಿಲ್ಲ. ಈ ದೇಶಕ್ಕೆ ಸಿಕ್ಕಿರೋ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವಕಾಶ ಸಿಕ್ಕಿದೆ. ದಯಮಾಡಿ ಆ ಅವಕಾಶ ಯಾರು ದುರುಪಯೋಗ ಆಗ್ಬೋದು, ಅದನ್ನ ನಾವೇ ಮಾಡೋಣ ಬಿಡೋದು, ಬೇರೆ ಯಾರೋ ಮಾಡ್ತಾರೆ ಅನ್ನೋ ಒಂದು ನೆಗ್ಲೆಕ್ಟ್ ಆಗಿರ್ಬೋದು, ಒಂದು ವೈಮನಸ್ಸಿಂದ ನಾವು ಮನೆಯಲ್ಲಿ ಕೂರಬಾರ್ದು. ಆ ರೀತಿ ನಾವು ಏನಿದೀವಿ ಈಗ ಯುವ ಕಾಂಗ್ರೆಸ್ ನಲ್ಲಿ ಏನ್ ನಮ್ಮ ಒಂದು ಮೂಲಭೂತ ಏನು ಹಕ್ಕು ಈ ದೇಶ ಕಟ್ಟಕ್ಕಿರ್ಬೋದು, ಸಮಾಜ ಕಟ್ಟಕ್ಕಿರ್ಬೋದು, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಈಗ ನಮ್ಮ ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರಿರ್ಬೋದು, ಈ ದೇಶದಲ್ಲಿ ಆಗುತ್ತಿರುವಂತ ಈ ಬದಲಾವಣೆಗಳು ತುರ್ತು ಪರಿಸ್ಥಿತಿ ರೀತಿಲಿ ಇದಾವೆ, ಇವತ್ತಿನ ದಿನ ನಡೀತಾ ಇದೆ. ಹಾಗೆ ಅದನ್ನೆಲ್ಲ ಸೈಡಿ ಬದಿಗಿಟ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಇಲ್ಲಿ ಎಷ್ಟೋ ಜನ ಅಸೆಂಬ್ಲಿ ಸೆಕ್ರೆಟರಿ ಇದ್ದೀರಾ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇದ್ದೀರಾ, ಬ್ಲಾಕ್ ಸೆಕ್ರೆಟರಿ ಇದ್ದೀರಾ. ದಯಮಾಡಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನಾವೇನಪ್ಪ ಸೆಕ್ರೆಟರಿ ಇದ್ವಿ, ಯಾರೋ ಅಧ್ಯಕ್ಷರಿಗೆ ಅವಕಾಶ ಸಿಗುತ್ತೆ, ಯಾರೋ ಒಬ್ಬರಿಗೆ ಸಿಗುತ್ತೆ ಅನ್ನೋದನ್ನ ಬಿಟ್ಟು ನಾವೆಲ್ಲ ಒಂದೇ. ಈಗ ಉದಾಹರಣೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರು ಇರ್ಬೋದು, 2008ರಲ್ಲಿ NSC ಸೆಕ್ರೆಟರಿ ಆಗಿದ್ರು, ಇವತ್ತು 26ರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಿಮ್ಮಲ್ಲಿ ಯಾರೋ ಒಬ್ಬ ಸೆಕ್ರೆಟರಿ ನಾಳೆ ರಾಜ್ಯಾಧ್ಯಕ್ಷರಾಗಿರ್ಬೋದು. ಯಾವತ್ತು ನಾವು ಮಾಡೋ ಕೆಲಸ ಪ್ರಕೃತಿ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ. ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇರ್ತೀನಿ. ದಯಮಾಡಿ ಏನೇ ಇರಲಿ, ಪಕ್ಷ ಅಂತ ಬಂದ ಮೊದಲು ಪಕ್ಷ, ಆಮೇಲೆ ವ್ಯಕ್ತಿಗಿಂತ ದೊಡ್ಡದೇನಿದೆ ಹೇಳಿದ್ರೆ ಫಸ್ಟ್ ದೇಶ, ಆಮೇಲೆ ಪಕ್ಷ. ಆ ರೀತಿ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ದಯಮಾಡಿ ನಿಮ್ ಸಮಯನ ಆಮೇಲೆ ನಿಮ್ ಸ್ನೇಹ ಸಾಧ್ಯ. ನಾವಿಲ್ಲಿ ಏನೇ ಭಾಷಣ ಮಾಡ್ಬೋದು, ನಾವ್ ಏನೇ ಮಾಡ್ಬೋದು, ಫಸ್ಟ್ ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ತಾನೇ ನಾವು ಇನ್ನೊಬ್ಬರ ನಾಯಕರಂತ ಒಪ್ಕೊಳ್ಳಕ್ ಸಾಧ್ಯ, ಬದಲಾವಣೆ ತರಕ್ ಸಾಧ್ಯ. ರಾಜಕಾರಣ ಅನ್ನೋದು ಏನೋ ಒಂದು ಅಧಿಕಾರ, ಹಣ, ಒಂದು ಪವರ್ ಅಂತ ಅನ್ಕೊಳ್ಳೋದು ಬೇಡ. ಸಮಾಜ ಸೇವೆ ಇರ್ಬೋದು, ಸರ್ವಿಸ್ ಮಾಡಕ್ ಇರ್ಬೋದು ಅಂತ ಒಂದು ದೊಡ್ಡ ಗುಣ, ಧಾರಾಳ ಗುಣ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಸಮಯ ಬಹಳ ಆಗಿದೆ. ಇಷ್ಟೊತ್ತಕ್ಕ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಒಂದೇ ಹೇಳಕ್ ಇಷ್ಟಪಡ್ತೀನಿ, ಯಾವತ್ತು ಆಗಲೇ ಅಫ್ರೀದಿಯವ್ರಿಗೆ ಹೇಳ್ತಾ ಇದ್ದೆ ನಾನು, ಅವಕಾಶನ ಕಿತ್ಕೋಬಹುದು, ಸಾಮರ್ಥ್ಯ ಅರ್ಹತೆ ಯಾವತ್ತೂ ಕಿತ್ಕೊಳಕ್ ಆಗಲ್ಲ. ನಿಮ್ಗೆ ಅವಕಾಶ ವಂಚಿತರಾಗಿದ್ದೀವಿ, ನಮ್ಗೆಲ್ಲ ಅವಕಾಶ ಸಿಕ್ಕಿಲ್ಲ ಅಂತ ಅನ್ಕೊಂಡ್ಬಿಡಿ. ದೇವ್ರು ಎಲ್ಲದೂ ನೋಡ್ತಾ ಇರ್ತಾನೆ. ಇವಾಗ ಈ ಸಭೆಯನ್ನು ಉದ್ದೇಶಿ ನಮ್ಮ ರಾಜ್ಯದ ಉಸ್ತುವಾರಿಗಳಾದ ನಿಗಮ್ ಭಂಡಾರಿಜಿಯವರು ಮಾತಾಡಬೇಕಂತ ಶ್ರೀಧರ್ ಜಾಧವ್ ಸರ್ ಸಭೆಯನ್ನ ಇವತ್ತು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಗೆ ನಮ್ಮ ರಾಷ್ಟ್ರೀಯ ಉಸ್ತುವಾರಿಗಳಾದಂತಹ ನಿಗಮ್ ಭಂಡಾರಿಜಿಯವರು ಬಂದಿದ್ದಾರೆ. ಇವತ್ತು ಮೊದಲನೇದಾಗಿ ನಮ್ಮೆಲ್ಲರೂ ಕ್ಷಮೆ ಇರಲಿ, ಬಹಳ ತಡ ಆಯಿತು ಸಭೆ. ಹಾಗೆ ನಮ್ಮ ಜೊತೆಗೆ ಈ ಒಂದು ಸಭೆಯಲ್ಲಿರುವಂತಹ ಎಲ್ಲ ನನ್ನ ಸಹೋದರರಾದ ನಗರಸಭಾ ಸದಸ್ಯರುಗಳೇ, ಸ್ನೇಹಿತರೆ, ಇವತ್ತು ಒಂದು ಪಕ್ಷದ ಸಂಘಟನೆಯ ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ. ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಯಾರಿಗಾದ್ರೂ ಇದೆ ಅಂದ್ರೆ ಇವತ್ತು ಅದು ಯುವ ಕಾಂಗ್ರೆಸ್ ಅವರಿಗೆ ಮಾತ್ರ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಮಗೆ ಯುವ ಕಾಂಗ್ರೆಸ್ನ ಹೋರಾಟ ಮಾಡಲಿಕ್ಕೆ, ಚುನಾವಣೆ ಮಾಡಲಿಕ್ಕೆ ಈ ಒಂದು ದೊಡ್ಡ ಅವಕಾಶವನ್ನ ನಮ್ಗೆಲ್ಲರಿಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ಮೇಲೆ ಕೂತಿದ್ದೀವಂತ ಮಾತ್ರಕ್ಕೆ ನಾವ್ಯಾರು ದೊಡ್ಡ ನಾಯಕರಲ್ಲ. ನೀವು ಕೆಳಗಡೆ ಕೂತಿದ್ದೀರಂತ ಮಾತ್ರಕ್ಕೆ ನೀವ್ಯಾರು ಚಿಕ್ಕವರಾಗೋದಿಲ್ಲ. ನಿಮಗೊಂದು, ನಮಗೆ ಒಂದು ಬಾರಿ ಅವಕಾಶ ಸಿಗ್ತದೆ, ಅದೇ ರೀತಿಯಾಗಿ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗ್ತದೆ. राहुल गांधी जी ने अपने भरोसेमंद साथी जिनको चुनकर यहाँ पे कर्नाटक का प्रभारी रूप में भेजा है। मेरे बड़े भाई आदरणीय निगम भंडारी जी यहाँ पे उपस्थित है। आपके स्टेट प्रेसिडेंट मंजूनाथ गौड़ा जी किसी अर्जेंट काम के चलते साथ में आ रहे थे तो उनको रुकना पड़ा। जैसे कि आज यहाँ पे आपके स्टेट के को इंचार्ज कोलार के प्रभारी श्रीनिवास राठौड़ जी, किसी अन्य डिस्ट्रिक्ट एग्जीक्यूटिव को उनको उपस्थित रहना पड़ा। स्टेट वाइस प्रेसिडेंट बाला प्रदीप जी, हमारे श्रीधर राव जी, वैसे बाहुबली जैन जी, सईद भाई, सैयद आफिफ भाई, सभी यूथ कांग्रेस के असेंबली प्रेसिडेंट, सभी ब्लॉक प्रेसिडेंट, आप सबका स्वागत। आज यूथ कांग्रेस के इस मीटिंग का उद्देश्य एक मात्र है, संगठन को मजबूती देना। निगम सर
आपसे रूबरू होने आए हिमाचल से लेके कर्नाटक की जब जिम्मेदारी मिली है, जिम्मेदारी का मतलब है ग्रासरूट में जाके यूथ कांग्रेस का और कांग्रेस पार्टी का हर एक कार्यकर्ता अपनी विचारधारा में लेके आना। आप देख रहे हैं देश की हालत में आर्थिक स्थिति देश की गंभीर है। प्रधानमंत्री कह रहे हैं कि आप सोना मत खरीदो, आप गाड़ी मत चलाओ, आप क्रूज मत करो, आप कुछ नहीं करना। देश की हालत में कभी देश का आर्थिक संकट को बड़े सामना करना पड़ सकता है। इसके खिलाफ हमारे नेता आदरणीय राहुल गांधी जी सालों से लड़ते आ रहे हैं। पिछले 15 साल से भाजपा की केंद्र में सत्ता है। शुक्र है यहाँ पे साउथ इंडिया में कर्नाटक हो, तेलंगाना हो, तमिलनाडु हो, केरला हो, आप इस साउथ के साथियों ने दिल लगाकर कांग्रेस का काम किया, कांग्रेस को चुना और आने वाले समय में कांग्रेस की विचारधारा ही चुनेंगे। और हमें और मजबूती लानी है। छोटे छोटे कार्यकर्ता है, हर एक ऑफिस में रहे, सबने अपना अपनी जिम्मेदारी निभाकर अगर कुछ दिक्कत है, पार्टी में कुछ अंतर्गत है तो क्या प्रभारी जी से कह सकते हैं, परंतु हमारी एक जिम्मेदारी बनती है आदरणीय खड़गे जी, आदरणीय सोनिया गांधी